ಧರ್ಮಸ್ಥಳ ಪ್ರಕರಣ ಕುರಿತು ಈಗಾಗಲೇ ನಾವು ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾಜಿಯವರಿಗೆ ಭೇಟಿಯಾಗಿದ್ದೇವೆ. ಭೇಟಿಯಾಗಿ ಕರ್ನಾಟಕದಲ್ಲಿ ಈ ಧರ್ಮಸ್ಥಳದ ಮೇಲೆ ನಡೀತಾ ಇರುವಂಥ ಷಡ್ಯಂತ್ರ ಬಗ್ಗೆ ಮತ್ತು ವೀರೇಂದ್ರ ಹೆಗಡೆಯವರ ಮೇಲೆ ಅವರಿಗೆ ಕಪ್ಪು ಚುಕ್ಕೆ ಅಂತರುವಂಥ ಏನು ಪ್ರಯತ್ನ ನಡೀತಾ ಇದೆ ಅದರ ವಿಚಾರಗಳನ್ನು ಭಾಳ ಸ್ಪಷ್ಟವಾಗಿ ಅವರಿಗೆ ತಿಳಿಸಿದ್ದೇವೆ. ಅದಕ್ಕೆ ಈಗಾಗಲೇ SIT ತನಿಖೆ ನಡೀತಾ ಇದೆ. SIT ತನಿಖೆ ಏನು ನಿರ್ಣಯ ಬರುತ್ತೆ ಅದರ ಮೇಲೆ ನಾವು ಕ್ರಮವನ್ನು ತೆಗೆದುಕೊಳ್ತಾ ಹೇಳಿದ್ದಾರೆ. SIT ತನಿಖೆಯ ದಿಕ್ಕನ್ನು ತಪ್ಪಿಸುವಂಥ ಕೆಲಸಗಳಾಗ್ತಾ ಇದೆ ಅಂತ ಅನ್ಸುತ್ತದೆ? ಇಲ್ಲ, ಯಾಕೆ ನಾವು ಈ ಸದ್ಯ ಏನು ಹೇಳೋಕ್ಕಾಗಲ್ಲ ಅಂತಂದರೆ ನಮಗೆ ಯಾವುದೇ ಸರಿಯಾಗಿ ಮಾಹಿತಿ ಇಲ್ಲ. ಸುಮ್ಮನೆ ಯಾರ ಮೇಲೆ ಅಪವಾದ ಮಾಡಲಿಕ್ಕೆ ನಾವು ತಯಾರಿಲ್ಲ. ಒಂದು ಸ್ಪಷ್ಟ ವರದಿ ಬರಲಿ, ಆಮೇಲೆ ಹೇಳ್ತೀವಿ. ಇಲ್ಲಿ ನೋಡಿ, ಅದಕ್ಕೆ ಒಂದು ಕಾಲಾವಮಿತಿ ಬೇಕು. ಯಾಕಂದರೆ ಇದು ಒಂದು ಸಣ್ಣ ಕೆಲಸ ಅಲ್ಲ. ಇದರಲ್ಲಿ ನೋಡಿ, ಇದ್ರ ಹಿಂದೆ ಕೇವಲ ಒಂದು ಧರ್ಮದವರಲ್ಲ, ಅನೇಕ ಧರ್ಮದವರು ಇದರ ಹಿಂದೆ ಷಡ್ಯಂತ್ರ ಮಾಡಕತ್ತಿದ್ದಾರೆ ಮತ್ತು ವಿದೇಶಿ ಕೈವಾಡ ಇದರಲ್ಲಿದೆ. ಅಲ್ ಜಜೀರಾ ಅನ್ನುವಂಥ ಚಾನಲ್ನಲ್ಲಿ ಧರ್ಮಸ್ಥಳ ಬಗ್ಗೆ ನಕಾರಾತ್ಮಕವಾಗಿ ತೋರಿಸ್ತಾರೆ. ಇವತ್ತು ಅಲ್ಲಿ ಏನೂ ಯಾವ ಗೋಡೆಗಳು ಸಿಕ್ಕಿಲ್ಲ. ಇವತ್ತು ಅವರು ಪಾಸಿಟಿವ್ಸ್ ರಿಪೋರ್ಟ್ ಮಾಡ್ತಾರಲ್ಲಿ ಅಲ್ ಜಜೀರಾ ಚಾನಲ್ದಲ್ಲಿ, BBC ಮಾಡ್ತಾರೆ. ಇವಾಗ ಅಲ್ಲಿ ಏನೂ ಇಲ್ಲ ಸುಳ್ಳು ಅಂತೇಳಿ ಪ್ರಚಾರ ಮಾಡ್ತಾರೆ. ಇಲ್ಲ, ನೆಗೆಟಿವ್ ಏನು ಡ್ಯಾಮೇಜ್ ಮಾಡ್ಬೇಕು ಮಾಡಿದ್ರು ಅದನ್ನು. ಹಾಗಾಗಿ ಆ ಸಮೀರಿಗೂ ಧರ್ಮಸ್ಥಳಕ್ಕೆ ಏನು ಸಂಬಂಧ? ಈ ಮಸೀದಿಯಲ್ಲಿ ಆಗುವಂತಹ ಆ ಸಮುದಾಯದಲ್ಲಿ ಆಗ್ತಾ ಇರುವಂಥ ಅನ್ಯಾಯದ ಬಗ್ಗೆ ಮಾತಾಡೋ ಬದಲು ಅವನಿಗೂ ಹಿಂದೂ ಧರ್ಮಕ್ಕೆ ಏನು ಸಂಬಂಧ ಇದೆ? ಅವನೇ ಧರ್ಮಸ್ಥಳ ಕಾಣಿಕೆ ಕೊಟ್ಟಿದ್ದಾನ? ಅಲ್ಲಿ ನಡ್ಕೊತಾ ಇದ್ದಾನ? ಆ ಮುಲ್ಲಾ ಸಮೀರಿಗೆ ಇದಕ್ಕೆ ಏನು ಸಂಬಂಧ? ನಾವು ಕೇಳುವಂಥ ಪ್ರಶ್ನೆ ಇದು. ಮತ್ತು ಇವತ್ತು ಅವನು ಬೀದಿಗೆ ಬಿದ್ದಿದ್ದಾನೆ. ಧರ್ಮಸ್ಥಳ ಮಂಜುನಾಥ ಏನು ಶಿಕ್ಷೆ ಕೊಡ್ಬೇಕು ಕೊಡ್ತಾನೆ ಅವನು. ಅದು ಧರ್ಮ. ಇದು ಇಡೀ ಕರ್ನಾಟಕದಲ್ಲಿ ಯಾರಾದರೂ ಇದನ್ನಾದರೆ ವಚನ ಕೊಡಲಿಕ್ಕೆ ಪ್ರಮಾಣ ಮಾಡಲಿಕ್ಕೆ ಎಲ್ಲಿ ಹೋಗ್ತಾರೆ? ಧರ್ಮಸ್ಥಳಕ್ಕೆ ಹೋಗ್ತಾರೆ. ಅಷ್ಟೊಂದು ಶಕ್ತಿ ಇರುವಂಥ ಅತ್ಯಂತ ಮೋಸ್ಟ್ ಪವರ್ಫುಲ್ ಪ್ಲೇಸ್ ಅದು. ಕರ್ನಾಟಕದ ಕೋಟ್ಯಾಂತರ ಜನಗಳ ಆರಾಧ್ಯ ದೈವ, ಶ್ರದ್ಧಾ ಕೇಂದ್ರ. ಈ ಶ್ರದ್ಧಾ ಕೇಂದ್ರವನ್ನು ಡ್ಯಾಮೇಜ್ ಮಾಡಿದರೆ, ದೊಡ್ಡ ಆಲದ ಮರವನ್ನು ನಾವು ಹೊಡೆದ್ರೆ ಅದನ್ನು ನಂಬ್ಕೊಂಡಿರುವಂಥ ಅನೇಕ ಪಕ್ಷಿಗಳು, ಅದನ್ನ ನಂಬ್ಕೊಂಡಂಥ ಹೇಗೆ ಒಂದು ಆಲದ ಮರ ಹೊಡೆದ ತಕ್ಷಣ ಅದನ್ನು ಆಶ್ರಯಿಸ್ಕೊಂಡಿರುವಂಥ ಅನೇಕ ಪಕ್ಷಿಗಳು, ಪ್ರಾಣಿಗಳಿಗೆ ಹೆಂಗೆ ತೊಂದರೆ ಉಂಟಾಗುತ್ತಲ್ಲ, ಹಂಗೆ ಅಂಥ ಧರ್ಮಕ್ಷೇತ್ರವನ್ನು ನಾವು ನಂಬಿದಂಥ ಭಕ್ತರಿಗೆ ತೊಂದರೆ ಆಗಲಿ, ಆ ಮೂಲಕ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಆಗಲಿ ಅಂತ. ಆಮೇಲೆ ಸಣ್ಣ ಸಣ್ಣ ಮಠಗಳನ್ನ, ಪೀಠಗಳನ್ನ ನೋಡ್ಕೊಂಡು ಅಂತ ತಿಳ್ಕೊಂಡು ಬಿಟ್ಟಿದ್ದಾರೆ ಅವರು. ಹಿಂದೆ ಶನಿ ಶಿಗ್ನಾಪುರಕ್ಕೆ ಮಾಡಿದರು, ಅಯ್ಯಪ್ಪ ಸ್ವಾಮಿಗೆ ಮಾಡಿದರು, ಜಗ್ಗಿ ವಾಸ್ತವ್ಯವರಿಗೆ ಏನು ಮಾಡಿದ್ರು ನಿಮಗೆಲ್ಲ ಗೊತ್ತಿದೆ. ಆನಂದಮಯಿ ಅಮೃತಾನಂದಮಯಿ ಬಗ್ಗೆ ಎಷ್ಟೊಂದು ಒಂದು ಗ್ರಂಥವನ್ನೇ ಬರೆದರು. ಸತ್ಯ ಹೊರಗೆ ಬಂತು. ಇವತ್ತು ಲಕ್ಷೋಪಲಕ್ಷ ವಿದೇಶದಲ್ಲಿ ನಾವು ಅಮೃತಾನಂದಮಯರ ಅನೇಕ ಕಾರ್ಯಕ್ರಮ ಅಮೇರಿಕಾ ದೇಶದಲ್ಲಿ ಅಟೆಂಡ್ ಆಗಿದ್ದೇವೆ. ವೀಕೆಂಡ್ನಲ್ಲಿ ಸಾವಿರ ಜನ ಭಕ್ತರು ಅವ್ರ ಹತ್ರ ದರ್ಶನಕ್ಕೆ ಬರ್ತಾರೆ. ಸುಮ್ಮನೆ ಬರ್ತಾರಾ? ಜಗ್ಗಿ ವಾಸ್ತವರಿಗೆ, ಶ್ರೀ ರವಿಶಂಕರ್ ಗುರುಜಿಯವರಿಗೆ ಏನಾಗಿದೆ ಅಂತಂದರೆ ಒಂದು ಭಯ ಶುರುವಾಗಿದೆ ಇಡೀ ಜಗತ್ತು ತುಂಬೆಲ್ಲ. ಏನು ಅಂತಂದರೆ ಭಾರತೀಯ ಯೋಗ ಗುರುಗಳು, ಆಧ್ಯಾತ್ಮ ಗುರುಗಳು ಜಗತ್ತಿನ ತುಂಬೆಲ್ಲ ಪ್ರವಾಸವನ್ನು ಮಾಡ್ತಾ ಇದ್ದಾರೆ. ಲಕ್ಷೋಪಲಕ್ಷ ಅವರಿಗೆ ಫಾಲೋವರ್ಸ್ ಆಗ್ತಾ ಇದ್ದಾರೆ. ಜನಗಳಿಗೆ ಗೊತ್ತಾಗಲ್ದಂಗೆ ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ಇದ್ದಾರೆ, ಅಂದರೆ ಪರಿವರ್ತನೆ ಆಗ್ತಾ ಇದ್ದಾರೆ. ಈ ಹಿಂದುವಿನಲ್ಲಿ ಅಗಾಧವಾದ ಶಕ್ತಿ ಇದೆ ಅಂಥೇಳಿ ಯೋಗವನ್ನು ಕಲಿತಾ ಇದ್ದಾರೆ, ಭಗವದ್ಗೀತೆ ಕಲಿತಾ ಇದ್ದಾರೆ, ವಚನಗಳು ಕಲಿತಾ ಇದ್ದಾರೆ, ಧ್ಯಾನವನ್ನು ಕಲಿತಾ ಇದ್ದಾರೆ. ಎಲ್ಲ ಪರಂಪರೆಯಲ್ಲಿ ಇದು ವಿಶೇಷತೆ ಅಂತೇಳಿ ಲಕ್ಷೋಪಲಕ್ಷ ವಾಲಂಟ್ರಿ ಏನಾಗ್ತಾ ಇದ್ದಾರೆ, ಟ್ರಾನ್ಸ್ಫಾರ್ಮ್ ಆಗ್ತಾ ಇದೆ. ಅವರಿಗೆ ಇವತ್ತು ಅಮೇರಿಕಾದಲ್ಲಿ ಕರ್ನಾಟಕದ ಸ್ವಾಮೀಜಿಯವರು ಚರ್ಚ್ಗಳನ್ನ ಖರೀದಿ ಮಾಡಿ ಅಲ್ಲಿ ದೇವಸ್ಥಾನ ಕಟ್ಟಡ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಇಡೀ ಜಗತ್ತಿನಲ್ಲಿ ಇದು ವಾತಾವರಣ ನಿರ್ಮಾಣ ಆಗ್ತದೆ. ಭಯ ಅಂತಂದರೆ ಎಲ್ಲಿ ಇಡೀ ಜಗತ್ತಲ್ಲಿ ಹಿಂದೂಮಯ ಆಗ್ತದೆ ಭಯ ಇದೆ ಅವರಿಗೆ. ಇವತ್ತು ರವಿಶಂಕರ್ ಗುರುಜಿಯವರಿಗೆ 180 ರಾಷ್ಟ್ರಗಳ ಕೇಂದ್ರಗಳು ಶುರುವಾಗಿದ್ದಾವೆ. ಶ್ರೀ ರವಿಶಂಕರ್ ಗುರುಜಿಯವ್ರದ್ದು, ಅಮೃತಾನಂದಮಯಿ ಅವ್ರದ್ದು, ಬಾಬಾ ರಾಮದೇವ್ ಅವ್ರದ್ದು, ಸದ್ಗುರು ಜಗ್ಗಿ ವಾಸ್ತೇವ್ ಅವ್ರದ್ದು. ಯಾಕಂದರೆ ಅವ್ರದ್ದೇ ಆದ ಶಕ್ತಿ ಮೂಲಕ ಈ ದೇಶಕ್ಕೆ, ಜಗತ್ತಿಗೆ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂಥವ್ರಿಗೆ ಕಪ್ಪಿಸು ಮಾಡಬೇಕು. ಆ ನಿಟ್ಟಿನಲ್ಲಿ ಕರ್ನಾಟಕ ಅಂತ ಬಂದಾಗ ಹೆಗಡೆಯವರು ನೀವು ಉತ್ತರ ಕರ್ನಾಟಕ ಬನ್ನಿ, ಯಾಕಂದರೆ ನಾವು ಉತ್ತರ ಕರ್ನಾಟಕದವರು. ಅಲ್ಲಿ ಸಾವಿರಾರು ಕೆರೆಗಳನ್ನ ಕಟ್ಟಿಸಿದ್ದಾರೆ. ಗ್ರಾಮೀಣಾಭಿವೃದ್ಧಿ ಯೋಜನೆಯನ್ನು ಸರ್ಕಾರ ಮಾಡದಿರುವಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಅಂಥ ಒಬ್ಬ ಮಹಾತ್ಮನಿಗೆ, ಅಂಥ ಒಬ್ಬ ದಿವ್ಯ ಪುರುಷನಿಗೆ ಕಪ್ಪು ಚುಕ್ಕೆ ತರುವಂಥ ಪ್ರಯತ್ನ ಇದು ಷಡ್ಯಂತ್ರ ಮತ್ತೇನು?